ಮುತ್ಸಂದ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ನಂಜುಂಡರೆಡ್ಡಿ ಹಾಗೂ ಉಪಾಧ್ಯಕ್ಷಿಯಾಗಿ ಆಶಾರಾಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೆ ನಂಜುಂಡರೆಡ್ಡಿ ಹಾಗೂ ಉಪಾಧ್ಯಕ್ಷಿಯಾಗಿ ಆಶಾರಾಣಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಚಂದ್ರಶೇಖರ್ ತಿಳಿಸಿದರು. 23 ಸದಸ್ಯರ ಸಂಖ್ಯಾ ಬಹು ಉಳ್ಳ ಮುತ್ಸಂದ ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕೆ ನಂಜುಂಡರೆಡ್ಡಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಶಾರಾಣಿ ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂಜುಂಡರೆಡ್ಡಿ ಮಾತನಾಡಿ, ಮುತ್ಸಂದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಪಕ್ಷ ಭೇದ ಮರೆತು ನನಗೆ ಸಹಕಾರ ಮತ್ತು ಬೆಂಬಲ ನೀಡಿದ್ದರಿಂದ ನನಗೆ ಈ ಸ್ಥಾನ ದೊರೆತಿದೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸ್ವಚ್ಛತೆ, ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಸೇರಿದಂತೆ ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳನ್ನು ಎಲ್ಲಾ ಸದಸ್ಯರು ಸಹಕಾರದಿಂದ ಒದಗಿಸಿಕೊಡುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ 2 ವರ್ಷ ಅವಧಿ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ MTB ನಾಗರಾಜಣ್ಣವರ ಮಾರ್ಗದರ್ಶನದಂತೆ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಟ್ಟಾಗಿ ಇವತ್ತು ಪಟೇಲ್ ಬಾಬಣ್ಣವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೊಟ್ಟಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಶಾ ಅಕ್ನವ್ರನ್ನ ಸಹ ಇವತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ಇವರಿಬ್ಬರೂ ಸಹ ಒಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಈ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಮಾಡಬೇಕಂತ ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಿ ಈ ಪಂಚಾಯತಿನಲ್ಲಿ ಒಳ್ಳೆಯ ಹೆಸರನ್ನು ತಂದು ಇವತ್ತು MTB ನಾಗರಾಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವರು ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕು ಅನಗಂಡಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನ ಇವತ್ತು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ BJP ಕಡೆಯಿಂದ ನಮ್ಮ ಪಟೇಲ್ ಬಾಬಣ್ಣವರು ಮತ್ತು MTB ಆಶೀರ್ವಾದದಿಂದ ಎಲ್ಲ ನಮ್ಮ 17 ಜನ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಬೆಂಬಲದಿಂದ ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇಬ್ಬರೂ ಸಹ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಮುತ್ಸಂದ್ರ ಗ್ರಾಮ ಪಂಚಾಯಿತಿ ಮೊದಲು ಕೂಡ ನಮ್ಮ BJP ಪಾರ್ಟಿಯಿಂದನೇ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು. ಈಗ 2ನೇ ಬಾರಿ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ನಾನು ಉಪಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ನಾನು ನಮ್ಮ BJP ಪರವಾಗಿ ನಮ್ಮ MTB ನಾಗರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ BJP ಸದಸ್ಯರುಗಳು ಮತ್ತು BJP ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು MTB ನಾಗರಾಜಣ್ಣವರ ಆಶೀರ್ವಾದದಿಂದ ಇವತ್ತು ನಮ್ಮ ಪಂಚಾಯಿತಿ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಹಿಡಿದಿದೆ. ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಅವಕಾಶ ಕೊಟ್ಟಿದ್ದ ನಮ್ಮ ಸದಸ್ಯರು 23 ಸದಸ್ಯರು ಕಾಂಗ್ರೆಸ್ಸು BJP ಬೆಂಬಲಿತ ಅಭ್ಯರ್ಥಿಗಳೆಲ್ಲನೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನನ್ನ ಸುವರ್ಣ ಅವಕಾಶ ಅಂದ್ಕೊತೀನಿ. ನಮ್ಮ ನಾಗರಾಜಣ್ಣವರು ನನಗೆ ಸಪೋರ್ಟ್ ಮಾಡಿದ್ದಾರೆ, MTB ನಾಗರಾಜಣ್ಣವರು ಸಪೋರ್ಟ್ ಮಾಡಿದ್ದಾರೆ, ನನಗೆ ಹೇಳಿ ಇದು ಮಾಡಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ದೊಡ್ಡ ಜವಾಬ್ದಾರಿ ಬಂದಿದೆ. ಮೂಲಸೌಕರ್ಯಗಳು ಏನಿದೆ ಊರಲ್ಲಿ, ಕೆರೆ ಅಭಿವೃದ್ಧಿಗಳು, ಮಶಾನಗಳ ಅಭಿವೃದ್ಧಿ, ಊರಲ್ಲಿ ಗ್ರಾಮದಲ್ಲಿ ಏನು ಮೂಲಸೌಕರ್ಯಗಳಿದೆ ನಮ್ಮ ಪಂಚಾಯತ್ಗೆ ಒಳಪಟ್ಟ ಗ್ರಾಮಗಳಲ್ಲಿ ಅವು ಇವತ್ತು ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದನ್ನು ಮಾಡಿ ತೋರಿಸ್ತೀನಿ ನಾನು. ನನಗೆ ನಮ್ಮ ನಾಯಕರುಗಳು ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಶ್ರಮಿಸಿರ್ತಾರೆ. ಎಲ್ಲ ನಾಯಕರುಗಳಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ನಮ್ಮ ಪಟೇಲ್ ಬಾಬು ಅಂದರೆ ನಂಜುಂಡರೆಡ್ಡಿಯವರು ಮತ್ತು ನಮ್ಮ ಮಧು ಆಶಾರಾಣಿಯವರು ಅವಿರೋಧವಾಗಿ ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಇಲ್ಲ, BJPನೂ ಇಲ್ಲ, ವ್ಯಕ್ತಿಗತವಾಗಿ ಇವತ್ತು ಚುನಾವಣೆ ನಡೆದು ಇಬ್ಬರನ್ನೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಯಾಕೆಂದರೆ ಹಿಂದೆ 2.5 ವರ್ಷದಲ್ಲಿ ಸರಿ ಅಭಿವೃದ್ಧಿಗಳಾಗಿದೆ, ಇಲ್ಲ ಅಂತಲ್ಲ, ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಎಲ್ಲ ಕುಂಠಿತಗೊಂಡಿತ್ತು. ಆ ಉದ್ದೇಶದಿಂದನೇ ಎರಡೂ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಸೇರಿ ಮತ್ತು ಪಂಚಾಯತಿನ ನಾವು ಮತ್ತೆ ಅಧೋಗತಿಗೆ ತೊಗೊಂಡೋಗೋದು ಬೇಡ, ಪಂಚಾಯತಿನ ವ್ಯವಸ್ಥೆ ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾವು ಮತ್ತು BJPಯವರು ಮತ್ತು ಕಾಂಗ್ರೆಸ್ಸವರು ಎಲ್ಲ ಒಟ್ಟಿಗೆ ಪ್ರಮುಖ ನಾಯಕರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪಟೇಲ್ ನಂಜುಂಡರೆಡ್ಡಿ ಅವ್ರನ್ನ ಮತ್ತು ಆಶಾ ರಾಣಿಯವ್ರನ್ನ
ಇಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದಿರಿ. ಕಾರಣ ಉದ್ದೇಶ ಇಷ್ಟೇ, ಪಂಚಾಯಿತಿ ಅಂದರೆ ಇದಕ್ಕೆ ಪ್ಲಾಗ್ ಇಲ್ಲ, ಪಕ್ಷದ ಸಿಂಬಲ್ ಇಲ್ಲ, ಅದರಡಿಯಲ್ಲೇ ಇವ್ರು ಕೆಲಸ ಮಾಡಬೇಕು. ಅದಕ್ಕಾಗಿ ಹಿಂದೆ ಆದ ಗತಿ ಈ ಪಂಚಾಯತಿಗೆ ಮತ್ತೆ ಬರೋದು ಬೇಡ ಅನ್ನೋ ಉದ್ದೇಶದಿಂದನೇ ನಾವು ಪಟೇಲ್ ಬಾಬು ಅವರಿಗೆ ಸಂಪೂರ್ಣವಾಗಿ ನಮ್ಮ ಶರತ್ ಬಚ್ಚೇಗೌಡರು ಬೆಂಬಲ ಕೊಟ್ಟರು. ಕಾರಣ ಏನಂತಂದರೆ ಅವರು BJP ಆದ್ರೂ ಪಂಚಾಯತಿ ಸರಿಯಾಗಿ ನಡ್ಕೊಂಡು ಹೋಗಲಿ, ತಾಲೂಕಲ್ಲಿ 28 ಪಂಚಾಯತಿಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಮುತ್ಸಂದ್ರ ಒಂದೇ ಸರಿಯಾಗಿ ಒಂದು ದಾರಿಯಲ್ಲಿಲ್ಲ. ಆ ಕಾರಣಕ್ಕಾಗಿಯೇ ನಮ್ಮ ಶರತ್ ಬಚ್ಚೇಗೌಡರು ಮೊದಲೇ ಹೇಳಿದ್ರು, ಇಲ್ಲ ಬಾಬುರು ಪಟೇಲ್ ಅವ್ರಿಗೆ ನಾವು ಬೆಂಬಲ ಕೊಡೋಣ, ಉಳಿದಿದ್ದು ಅವ್ರ ಪಾರ್ಟಿಯಲ್ಲಿ ಅವ್ರು ಏನು ಬೇಕಾದ್ರೆ ಮಾತಾಡ್ಕೊಂಡು ಅವ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆ. ನಾನು ನಮ್ಮ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರೋಂಥ 2.5 ವರ್ಷ ಅವಧಿನ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಎಲ್ಲ ಗ್ರಾಮಗಳಿಗೆ ಸರಿಸಮಾನವಾಗಿ ಬರೋಂಥ ಅನುದಾನನ ಹಂಚಿ ಊರುಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ಮೂಲಕ ನಾನು ಶರತ್ ಬಚ್ಚೇಗೌಡರಿಗೆ ಹೃತ್ಪೂರ್ವಕವಾದ ಅನುಗೊಂಡಳಿಯವರಿಗೆ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀನಿ.